ನಾನು ನನ್ನ ಗೊಂಬೆ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ. ಆಗ ನಮ್ಮ ಅಪ್ಪ ಬಂದು ಡ್ರೆಸ್ ತಂದುಕೊಟ್ರು. ಮತ್ತು ಹೇಳಿದ್ರು, "ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗು" ಅಂತ. ನಾನು ಯಾಕಪ್ಪ ಅಂತ ಕೇಳಿದೆ. ಅದಕ್ಕೆ ಅಪ್ಪ ಹೇಳಿದರು, "ನಿನ್ನ ಮದುವೆ ಅಂತ." ನಾನು ಹಾಗೆ ನನ್ನ ಗೊಂಬೆಗೆ ಡ್ರೆಸ್ ಮಾಡಿ ಗೊಂಬೆ ಮದುವೆ ಮಾಡ್ತಿದ್ವಲ್ಲ, ನಾವಿಬ್ಬರು ಸೇರಿ ಹಾಗೆ ಅಂದ್ಕೊಂಡೆ. ನನಗೂ ತುಂಬ ಖುಷಿಯಾಯಿತು. ಏನಪ್ಪ ನನ್ನ ಮದುವೆನಾ ಅಂತ. ನಾನು ಓದ್ತಿದ್ದಿದ್ದು 5ನೇ ಕ್ಲಾಸ್. ಏನೋ ಆ ಡ್ರೆಸ್ ನೋಡ್ತೀನಿ ತುಂಬ ಚೆನ್ನಾಗಿತ್ತು. ಡ್ರೆಸ್ಸು ನಮ್ಮಪ್ಪ ಹಬ್ಬಗಳಲ್ಲಿ ಇಂಥ ಡ್ರೆಸ್ ತೆಗೆದುಕೊಟ್ಟಿರಲಿಲ್ಲ. ನನಗೆ ತುಂಬ ಖುಷಿಯಾಯಿತು ಡ್ರೆಸ್ನ ನೋಡಿ. ಹಾಕ್ಕೊಂಡೆ. ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಅಪ್ಪನ ಅಣ್ಣನ ಹೆಂಡತಿ ಇದ್ಲು. ಬಂದು ನನ್ನನ್ನು ರೆಡಿ ಮಾಡಿದ್ಲು. ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾನು ಬೇಗ ಮೆಚ್ಯೂರ್ ಆಗಿದ್ದೆ ಮತ್ತು ತುಂಬ ದಪ್ಪನೂ ಇದ್ದೆ. ಇದರಲ್ಲಿ ನಾನು ತುಂಬ ಖುಷಿಯಾಗ್ತಿತ್ತು. ಆಗ ದೊಡ್ಡಮ್ಮ ಕೇಳಿದ್ರು, "ಯಾಕೆ ಖುಷಿ ಆಗ್ತಿದೆಯಾ?" ಅಂತ. ಅದಕ್ಕೆ ನಾನು ಹೇಳ್ದೆ, "ನನ್ನ ಮದುವೆ ಅಲ್ವಾ ಅದಕ್ಕೆ" ಅಂತ. "ಅಯ್ಯೋ ದಡ್ಡಿ, ನಿನ್ನ ಮದುವೆ ಆಗ್ತಿದೆ ಕಣೆ" ಅಂತ ಹೇಳಿದ್ರು. ಬೇರೆ ಏನೋ ಹೇಳಕ್ಕೆ ಹೋದರು. ಅಷ್ಟರಲ್ಲಿ ಅಪ್ಪ ಬಂದರು ಮತ್ತು ದೊಡ್ಡಮ್ಮ ಹತ್ರ ಏನೆಲ್ಲ ಹೇಳಿ ಹೋದರು. ದೊಡ್ಡಮ್ಮ ಹೇಳಿದ್ರು, "ನಾನೀಗ ನಿನ್ನನ್ನು ಕರ್ಕೊಂಡೋಗಿ ಕೂರಿಸ್ತೀನಿ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮಾಡಬೇಕು. ಮಾಡಲ್ಲ ಅಂತ ಏನು ಹೇಳಬೇಡ, ಅಪ್ಪ ಹೊಡಿತಾರೆ" ಮತ್ತು ಅಂತ ಹೇಳಿದ್ರು. ಹೇಳಿ ಒಂದು ಕಡೆ ಕರ್ಕೊಂಡೋಗಿ ಕೂರಿಸಿದ್ರು. ಅಲ್ಲಿ ಸ್ವಾಮೀಜಿ ಏನೆಲ್ಲ ಮಂತ್ರ ಹೇಳ್ಕೊಡ್ತಿದ್ರು, ಅದು ನಾನು ಹೇಳ್ತಿದ್ದೆ. ಮತ್ತು ನನ್ನ ಪಕ್ಕ ಒಬ್ಬ ದೊಡ್ಡ ಅಂಕಲ್ ಕೂತಿದ್ದು. ಮತ್ತು ನನ್ನ ಕತ್ತಿಗೆ ಒಂದು ಮಾಲೆ ಕಟ್ಟಿದ. ಮತ್ತು ನಾನು ಅವನ ಹತ್ರ ಕೇಳಿದೆ, "ಅಂಕಲ್, ನನ್ನ ಮದುವೆ ಹುಡುಗ ಎಲ್ಲಿದ್ದಾನೆ?" ಅಂತ. ಅದಕ್ಕೆ ಅವನು, "ಅಂಕಲ್ ಯಾರು? ನಿಮ್ಮ ಅಪ್ಪ. ಬಾಯಿ ಮುಚ್ಕೊಂಡು ಕೂತ್ಕೋ, ಸೌಂಡ್ ಮಾಡಬೇಡ" ಅಂತ ಹೇಳಿದ್ರು. ಮತ್ತು ಅಲ್ಲಿ ಅಪ್ಪನ ಹತ್ರ ಎಲ್ಲರೂ ಕೇಳ್ತಾಯಿದ್ರು, "ಇಷ್ಟು ಬೇಗ ಮದುವೆ ಯಾಕೆ ಮಾಡಿಸಿದ್ರಿ ನಿಮ್ಮ ಮಗಳದು?" ಅಂತ. ಹಾಗೆ ಹೇಳಿದಾಗ ನಮ್ಮ ಅಪ್ಪ ಹೇಳಿದ್ರು, "ಅವಳ ಅಮ್ಮ ಇಲ್ಲ ಮತ್ತು ನನಗೂ ಆವಾಗ ಹುಷಾರಿರಲ್ಲ, ಅದಕ್ಕೆ" ಅಂತ ಹೇಳ್ತಾಯಿದ್ರು. ನಾನು ನನ್ನ ಫ್ರೆಂಡ್ ಹತ್ರ ಹೇಳಿದೆ, "ಇರು, ನಾನು ಮದುವೆ ಹುಡುಗನ ಜೊತೆ ಹೋಗಿ ಮತ್ತೆ ವಾಪಸ್ ಬರ್ತೀನಿ. ನಮಗೆ ಮತ್ತೆ ಒಂದಾಗಿ ಮದುವೆ ಆಟ ಆಡೋಣ" ಅಂತ ಹೇಳಿದೆ. ಹಾಗೆ ಅಪ್ಪ ಅಳ್ತಿದ್ರು. ನನ್ನನ್ನು ಒಂದು ಕಾರ್ನಲ್ಲಿ ಕೂರಿಸಿದ್ರು. ಮತ್ತು ನನ್ನ ಪಕ್ಕ ಆ ಅಂಕಲ್ ಕೂತಿದ್ದ. ಮತ್ತು ಕೂತ್ಕೋಬೇಕಾದ್ರೆ ನನ್ನನ್ನು ತಳ್ಳಿದ. ಮತ್ತು ಜೋರಾಗಿ ಹೇಳ್ದ, "ಏ ಹುಡುಗಿ, ಆ ಕಡೆ ಕೂತ್ಕೋ" ಅಂತ. ನಾನು ಭಯಪಟ್ಟು ಅಲ್ಲಿ ಕೂತ್ಕೊಂಡೆ. ಅವ್ನು ನನ್ನನ್ನು ಅವನ ಮನೆಗೆ ಕರ್ಕೊಂಡು ಹೋದ. ಮತ್ತು ಬಾಗಿಲು ಮುಂದೆ ಒಬ್ಬ ಹೆಂಗಸು ಆರತಿ ತೆಗೆಯಲು ಬಂದಳು. ಮತ್ತು ನನ್ನನ್ನು ನೋಡಿ ಆಶ್ಚರ್ಯ ಆದಳು. ಅದಕ್ಕೆ ಆ ಅಂಕಲ್ ಹೇಳಿದ್ರು, "ನೀನು ಏನು ನೋಡ್ತಾ ಇದೀಯಾ ಸೂಳೆ, ಮೊದಲು ಆರತಿ ತೆಗಿ" ಅಂತ ಹೇಳಿದ್ರು. ಅವಳು ಹೆದರ್ಕೊಂಡು ಬೇಗ ಆರತಿ ತೆಗೆದ್ಲು. ಮತ್ತು ಅವನು ನನ್ನನ್ನು ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ವಯಸ್ಸಾದ ಹೆಂಗಸು ಬಂದು, "ಇದೇನು ಮಾಡಿದೆಯೋ, ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಜೊತೆ ಮದುವೆ ಆಗಿದೆಯಾ, ನಿನಗೆ ನಾಚಿಕೆ ಆಗಲಿಲ್ವಾ?" ಅಂತ ಹೇಳಿದ್ರು. ಅದಕ್ಕೆ ಅವನು, "ನೋಡು ಮುದಿಯ, ಸುಮ್ಮನೆ ಹೊಟ್ಟೋಗು. ಅವಳನ್ನು ಮದುವೆಯಾಗಿ 15 ವರ್ಷ ಆಯಿತು. ಇನ್ನೂ ಒಂದು ಮಕ್ಕಳೂ ಹೇರೋಕ್ಕಾಗಲಿಲ್ಲ. ಇನ್ನು ನನಗೆ ಬೇಗ ಮಕ್ಕಳು ಬೇಕು. ಅದಕ್ಕೆ ನಾನು ಚಿಕ್ಕ ಹುಡುಗಿನ ಮದುವೆಯಾಗಿದ್ದು. ಮದುವೆಯಾಗಿ ಬಂದಿದ್ದಂತೆ ಇಬ್ಬರು ಗುಣ ಅಂತಿದ್ದೀರಿ. ಕೋಪ ನೆತ್ತಿಗೇರ್ತಿದೆ" ಅಂತ ಹೇಳಿ ನನ್ನನ್ನು ರೂಮ್ಗೆ ಕರ್ಕೊಂಡು ಹೋದರು. ಮತ್ತು ಅಲ್ಲೇ ಬೆಡ್ಗೆ ಎಸೆದ್ರು. ನಾನು ಭಯದಿಂದ ಅಲ್ಲೇ ಕೂತಿದ್ದೆ. ಅಂಕಲ್ ಶರ್ಟೆಲ್ಲ ಬಿಚ್ಚಿ ನನ್ನ ಹತ್ರ ಬಂದರು. "ನೋಡು, ಕೋಪ ನೆತ್ತಿಗೇರಿದೆ. ಇನ್ನು ನೀನು ನಖರೆ ಮಾಡಬೇಡ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಾನು ಮಾಡ್ದಂಗೆ ಮಾಡಿಸ್ಕೋಬೇಕು. ಇಲ್ಲ ಅಂದರೆ ಕತ್ತು ಎಸೆಗೆ ಸಾಯಿಸ್ಬಿಡ್ತೀನಿ" ಅಂತ ಜೋರಾಗಿ ಗದರಿದ್ರು. ನನ್ನ ಸೊಂಡಿಗೆ ಹೊರಗೆ ಬರಲಿಲ್ಲ. ಮತ್ತು ಅವನು ನನ್ನ ಮೇಲೆ ಬಿಟ್ಬಿಟ್ಟ. ನಾನು ಜೋರಾಗಿ ಕಿರ್ಚಾಡಿದೆ, "ಅಯ್ಯೋ ಕಾಪಾಡಿ ಕಾಪಾಡಿ" ಅಂತ ಕೂಗಾಡಿದೆ. ಮತ್ತು ಅವನ ಬಾಯನ್ನು ಹಿಸುಕಲು ಬಂದ. ಆಗ ನನ್ನ ಅತ್ತೆ ಮತ್ತು ಆ ಹೆಂಗಸು ಓಡಿ ಬಂದು ಬಾಗಿಲು ಜೋರಾಗಿ ತಟ್ಟಿದ್ರು. "ತೆಗಿಯೋ ತೆಗಿಯೋ" ಅಂತ ಬೈತಾಯಿದ್ರು. ಮತ್ತು ಬಾಗಿಲು ಹೊಡೆದಾಕಿದ್ರು. ಮತ್ತು ಅತ್ತೆ ಬಂದು ನನ್ನನ್ನು ಕರ್ಕೊಂಡು ಹೋದರು. ಮತ್ತು ಹೇಳಿದ್ರು, "ನಿನಗೆ ನಾಚಿಕೆ ಆಗ್ಲಲ್ವಾ, ನಿನ್ನ ಮಗಳು ಏಜಲ್ಲಿರುವ ಹುಡುಗಿ ಜೊತೆ ಹೀಗೆ ಮಾಡೋದಾ" ಅಂತ ಹೇಳಿದ್ದಕ್ಕೆ ಅವನು ಹೇಳ್ದ, "ಅವಳು ನನ್ನ ಹೆಂಡತಿ. ನಿಮಗೆ ಯಾರಿಗೂ ಅಧಿಕಾರ ಇಲ್ಲ ನನ್ನನ್ನು ತಡೆಯಲು" ಅಂತ ಹೇಳಿದ್ರು. ಅತ್ತೆ ಬಿಟ್ಟಿಲ್ಲ. ನನ್ನನ್ನು ರೂಮ್ಗೆ ಕರ್ಕೊಂಡೋಗಿ ಚಿಲುಕ ಹಾಕಿದ್ರು. ಮತ್ತು ಅವನ ಹತ್ರ ಹೇಳಿದ್ರು, "ಇನ್ನು ಮುಂದೆ ಅವಳನ್ನು ಮುಟ್ಟೋದಾಗಲಿ ನೋಡೋದಾಗಲಿ ಮಾಡಿದ್ರೆ ನಿನ್ನ ಕೈನ ನಾನು ಕತ್ತರಿಸ್ತೀನಿ, ನನ್ನ ಮೇಲೆ ಆಣೆ" ಅಂತ ಹೇಳಿದ್ರು. ಮತ್ತು ನನ್ನ ಹತ್ರ ಬಂದು, "ನೀನು ಭಯ ಪಡಬೇಡ, ನಾನಿರೋ ತನಕ ನಿನಗೆ ಏನು ಆಗೋಕ್ಕೆ ಬಿಡಲ್ಲ" ಅಂತ ಹೇಳಿ ಅವ್ರ ಮಡಿಯೆಲ್ಲ ಮಲಗಿಸಿದ್ರು. ಮತ್ತು ಅವ್ರ ಬಾಯಿಗೆ ಊಟ ಕೊಟ್ಟರು ನನ್ನ ಬಾಯಿಗೆ. ಹಾಗೆ ನಾನು ಇದ್ದೆ. ಮತ್ತು ಆ ಹೆಂಗಸು ಯಾರು ಅಂತ ಕೇಳಿದೆ. ಆಗ ಅವನು ಹೆಂಡತಿ, ಅವಳಿಗೆ ಮಕ್ಕಳಾಗಿಲ್ಲ ಅಂತ ಅವನು ನಿನ್ನನ್ನು ಮದುವೆ ಆಗಿದ್ದು ಅಂತ ಹೇಳಿದ್ರು. ಮತ್ತು ನನ್ನನ್ನು ಅಲ್ಲೇ ಸ್ಕೂಲ್ಗೆ ಸೇರಿಸಿದ್ರು. ಮತ್ತು ಅಲ್ಲಿ ಎಲ್ಲರೂ ಆಡ್ಕೋತಿದ್ರು, "ನಿನಗೆ ಅಂಕಲ್ ಜೊತೆ ಮದುವೆ ಆಗಿದೆ" ಅಂತ ಹೇಳಿ. ನನಗೆ ಅಳು ಬರ್ತಾಯಿತ್ತು. ಮನೇಲಿ ಅತ್ತೆ ಮತ್ತು ಅಕ್ಕ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಮತ್ತು ಒಂದಿನ ಶಾಲೆಯಿಂದ ಬಂದೆ. ಆಗ ಅಕ್ಕ ಅಳ್ತಾಯಿದ್ರು. ನಾನು ಅಮ್ಮನ ಹತ್ರ ಕೇಳಿದೆ, "ಏನಾಯಿತು? ಮತ್ತು ಅಕ್ಕ ಯಾಕೆ ಅಳ್ತಾ ಇದ್ದಾಳೆ?" ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು, "ಅವಳ ಅಪ್ಪ ತೀರೋಗಿದ್ದಾರೆ" ಅಂತ. ಹಾಗೆ ಹೇಳಿದ್ರು, "ನಿನಗೆ ಊಟ ಎಲ್ಲ ಇದೆ, ಅದು ತಿಂದು ಮಲ್ಕೋ, ಮತ್ತು ನಾನು ಅವಳ ಜೊತೆ ಹೋಗಿ ಅವಳನ್ನು ಬಿಟ್ಟು ಅಂತ್ಯ ಸಂಸ್ಕಾರ ಆದಮೇಲೆ ಬರ್ತೀನಿ" ಅಂತ ಹೇಳಿದ್ರು.
ನಾನು ಆಯಿತು ಅಂತ ಅಂದೆ. ಅವ್ರು ಹೋದ್ಮೇಲೆ ನಾನು ಬಾಗಿಲು ಹಾಕ್ಕೊಂಡು ಊಟ ಮಾಡಿ ಮಲಗಿಬಿಟ್ಟೆ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಬಾಗಿಲು ತಟ್ಟೋ ಸೌಂಡ್ ಬಂತು. ನಾನು ಅಂದ್ಕೊಂಡೆ ಅಮ್ಮ ಬಂದರು ಅಂತ. ಹೋಗಿ ತೆಗೆದೆ, ನೋಡಿದ್ರೆ ಮಂಜ ಅಂಕಲ್. ನಾನು ಓಡಿ ರೂಮ್ಗೆ ಹೋದೆ, ಬಾಗಿಲು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಓಡಿದೆ, ನೋಡಿದ್ರೆ ಅವ್ನು ಎಳ್ಕೊಂಡು ಅವ್ನ ರೂಮ್ಗೆ ಕರ್ಕೊಂಡು ಹೋಗಿ ಬಾಯನ್ನು ಕೈಕಾಲನ್ನು ಕಟ್ಟಾಕಿ, ಮತ್ತು ಸ್ವಲ್ಪ ಹೊತ್ತಾದಮೇಲೆ ನಾನು ಅಳ್ತಾಯಿದ್ದೆ. ಅವ್ನು ನನ್ನ ಮೇಲಿಂದ ಎದ್ದು ಹೋದ. ಆಗ ಅಮ್ಮ ಬಂದು ನೋಡಿದ್ರೆ ನಾನು ಈ ಅವಸ್ಥೆಯಲ್ಲಿದ್ದೆ. ನನ್ನನ್ನು ನೋಡಿ ಅಳುತ್ತಾ ಹೇಳಿದ್ರು. ನನ್ನನ್ನು ಅಲ್ಲಿ ನೋಡಿದ ತಕ್ಷಣ ಅವನು ಅಲ್ಲಿಂದ ಬಂದುಬಿಟ್ಟ. ನನಗೆ ಅವನು ಹೀಗೆ ಮಾಡ್ತಾನೆ ಅಂತ ಮೊದಲೇ ಗೊತ್ತಿದ್ದರೆ ನಾನು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೆ. ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಅಳ್ತಾಯಿದ್ರು. ಮತ್ತು ನನಗೆ ಸ್ವಲ್ಪ ದಿನ ಹುಷಾರಿರಲಿಲ್ಲ. 1 ತಿಂಗಳಾದಮೇಲೆ ನನಗೆ ತಲೆ ಸುತ್ತು ಮತ್ತು ವಾಮಿಟ್ ಸ್ಟಾರ್ಟ್ ಆಯಿತು. ಮತ್ತು ಅಮ್ಮ ಯಾಕೆ ಹೀಗೆ ಅಂತ ಅಂದ್ಕೊಂಡು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಡಾಕ್ಟರ್ ಹೇಳಿದ್ದನ್ನು ಕೇಳಿ ಅಮ್ಮ ಅಳ್ತಾಯಿದ್ರು. ನಾನು ಪ್ರೆಗ್ನೆಂಟ್ ಆಗಿದ್ದೆ. ಮತ್ತು ಈ ವಿಷಯ ಗೊತ್ತಾಗಿ ಮಂಜನಿಗೆ ತುಂಬ ಖುಷಿಯಾಯಿತು. ಮತ್ತು ಹೇಳುತ್ತಿದ್ದ, ನನಗೆ ಗಂಡು ಮಗು ಬೇಕು, ನನ್ನನ್ನು ನೋಡಿಕೊಳ್ಳಲು ಮತ್ತು ನಮ್ಮ ವಂಶ ಬೆಳೆಸಲು ಅಂತ. ಅವತ್ತಿನಿಂದ ನನಗೆ ಅದು ಇದು ತಂದುಕೊಡ್ತಿದ್ದ ತಿನ್ನಲು. ನಾನು ಅವನನ್ನು ನೋಡಿದ ತಕ್ಷಣ ಹೆದರ್ಕೊಂಡು ಹೋಗ್ತಿದ್ದೆ. ಅಮ್ಮ ಮತ್ತು ಅಕ್ಕ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಆ ದಿನಗಳಲ್ಲಿ. ಮತ್ತು 9 ತಿಂಗಳಾದಮೇಲೆ ತುಂಬ ಹೊಟ್ಟೆ ನೋವು ಬಂತು. ಮತ್ತು ನಾನು ಅಂದ್ಕೊಂಡೆ, ಈ ನೋವಿನಿಂದ ನಾನು ಈಗ ಸಾಯ್ತೀನಿ ಅಂತ. ಹಾಗೆ ನನಗೆ ಹೆಣ್ಮಗು ಆಯಿತು ಮತ್ತು ಎಲ್ಲರಿಗೂ ಖುಷಿ ಆಯಿತು. ಮತ್ತು ಮಂಜನಿಗೆ ಇಷ್ಟ ಇರಲಿಲ್ಲ ಹೆಣ್ಮಗು ಆಗಿದ್ದಕ್ಕೆ. ನಾನು ಏನು ಮಾಡಲಿ, ಈ ಹೆಣ್ಮಗು ಮಾಡಿಕೊಂಡು ಅಕ್ಕನಿಗೆ ಹೇಳಿದ್ರು, ಈ ಮಗುನ ನೀನು ನೋಡ್ಕೊ ಅಂತ. ಅಕ್ಕ ಮತ್ತು ಅತ್ತೆ ನನ್ನ ಮಗುನ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಮತ್ತು ನನಗೆ ಗೊತ್ತೂ ಇರಲಿಲ್ಲ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ. ಮಂಜನಿಗೆ ತೃಪ್ತಿ ಆಗದೆ ಅಮ್ಮ ಮತ್ತು ಅಕ್ಕ ಮಗುವಿಗೆ ಇಂಜೆಕ್ಷನ್ ಇದೆ ಅಂತ ಹೋಗಿದ್ರು. ಆಗ ಸಿಕ್ಕಿದ್ದ ಚಾನ್ಸ್ ಅಂತ ನನ್ನನ್ನು ಎಳ್ಕೊಂಡು ಹೋಗಿ, ಮತ್ತು ನಾನು ಅಳುತ್ತಾ ಹೊರಗಡೆ ಬಂದೆ. ಅಮ್ಮನಿಗೆ ನನ್ನನ್ನು ನೋಡಿ ಗೊತ್ತಾಯಿತು. ಮತ್ತು ಚೆನ್ನಾಗಿ ಮಂಜನಿಗೆ ಬೈದರು. ಮತ್ತು ಮಂಜ ಹೇಳ್ದ, ನನಗೆ ಗಂಡು ಮಗು ಆಗೋ ತನಕ ನಾನು ಹೀಗೆ ಮಾಡ್ತೀನಿ, ಹೋಗೆ ಮುದಿಯೇ ಅಂತ ಬೈದ. ಮತ್ತು ನನ್ನನ್ನು ತಪ್ಪಿಕೊಂಡು ಅಳ್ತಾಯಿದ್ರು. ಮತ್ತೊಮ್ಮೆ ನಾನು ಗರ್ಭಿಣಿಯಾದೆ. ನನಗೆ ಮತ್ತೆ ಹೆಣ್ಮಗು ಆಯಿತು. ಮತ್ತು ಡಾಕ್ಟರ್ ಹೇಳಿದರು, ಅವಳಿಗೆ ವರ್ಷ ಮಕ್ಕಳು ಇರೋಕ್ಕಾಗಲ್ಲ, ಮತ್ತು ಅವಳು ಏಜು ಅಲ್ಲ ಮಕ್ಕಳಿರೋದು. ಇದು ಹಳ್ಳಿಯಲ್ಲಾಗಿದ್ದಕ್ಕೆ ನೀವು ಸ್ವಲ್ಪ ಹಣ ಕೊಟ್ಟಿದ್ದಕ್ಕೆ ಆಯಿತು, ಇಲ್ಲ ಅಂದರೆ ನನ್ನನ್ನು ಮತ್ತು ನಿಮ್ಮನ್ನು ಜೈಲಿಗೆ ಹಾಕ್ತಿದ್ರು. ಮತ್ತು ಅಮ್ಮ ಡಾಕ್ಟರ್ ಹತ್ರ ಹೇಳಿದ್ರು, ನೀವು ಮಂಜನ ಮುಂದೆ ಮಕ್ಕಳು ಬೇಡವಾದ ಆಪ್ರೇಷನ್ ಮಾಡಿದ್ದೀನಿ ಅಂತ ಹೇಳಿಬಿಡಿ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಹೇಳಿಸಿದ್ರು. ಹಾಗೆ ಹೇಳಿದ್ದಕ್ಕೆ, ಅಯ್ಯೋ ದರಿದ್ರೆ, ನೀನು ಮದುವೆ ಆಗಿದ್ದಕ್ಕೆ ನನಗೆ ಒಂದು ಗಂಡು ಬೇಕು ಅಂತ, ಇದು ಹೆಣ್ಮಗುನ, ಇನ್ನು ನಿನ್ನ ಜೊತೆ ಜೀವನ ಮಾಡೋದು ವೇಸ್ಟು ಅಂತ ಹೇಳಿ ಹೋದರು. ಮತ್ತು ಈ ಮಗುನ ಅಕ್ಕನೇ ನೋಡ್ಕೋತಿದ್ರು. ಅತ್ತೆ ಓದು ಮುಂದುವರಿಸು ಅಂತ ಹೇಳಿ ಮತ್ತೆ ಶಾಲೆಗೆ ಸೇರಿಸಿದ್ರು. ಹೀಗೆ ಗೊತ್ತಾಯಿತು ಮಂಜ ಮತ್ತೆ ಬೇರೆ ಹೆಂಗಸನ್ನ ಮದುವೆ ಮಾಡ್ಕೊಂಡಿದ್ದಾನೆ ಅಂತ. ಅವಳು ಸ್ವಲ್ಪ ಜೋರಾಗಿ ಮತ್ತು ಹುಷಾರಾಗಿದ್ಲು. ಮತ್ತು ಅವ್ನು ಬಯಸಿದಂಗೆ ಅವನಿಗೆ ಗಂಡು ಮಗು ಆಯಿತು. ಮತ್ತು ಅವನು ಅಲ್ಲೇ ಇರ್ತಾಯಿದ್ದ, ಇಲ್ಲಿಗೆ ಬರ್ತಾನೇ ಇರಲಿಲ್ಲ. ನಾವು ಸಮಾಧಾನವಾಗಿ ಜೀವನ ಮಾಡ್ತಾಯಿದ್ವಿ. ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಅಂತ ಸರ್ಕಾರದಿಂದನೇ ಓದಿಸಿದ್ರು. ಮತ್ತು ನನಗೆ ಸರ್ಕಾರಿ ಜಾಬ್ ಸಿಕ್ತು. ನಾನು ಮಂಜನಿಗೆ ಡೈವರ್ಸ್ ಕೊಟ್ಟೆ. ಅತ್ತೆ ಮತ್ತು ಅಕ್ಕ ಮಕ್ಕಳನ್ನ ಸಿಟಿಗೆ ಕರ್ಕೊಂಡು ಹೋದೆ. ಮತ್ತು ಹಳ್ಳಿಯಲ್ಲಿ ಆಗೋ ಬಾಲ್ಯ ವಿವಾಹನ ತಡೆಯೋಕ್ಕೆ ಕೆಲಸ ಮಾಡ್ತಾಯಿದ್ದೆ. ಹೀಗೆ ನನ್ನ ಸೀನಿಯರ್ ಆಫೀಸರ್ ನನ್ನನ್ನು ಮದುವೆಗೆ ಪ್ರಪೋಸಲ್ ಮಾಡ್ದೆ. ನಾನು ಎಲ್ಲ ವಿಷಯ ಹೇಳಿದ್ರು ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ನಾನು ಅತ್ತೆ ಹತ್ರ ಹೇಳಿದೆ. ಅತ್ತೆ ಹೇಳಿದರು, ನೀನು ಇನ್ನೂ ಚಿಕ್ಕವಳು, ನಿನ್ನ ಜೀವನ ನರಕದಲ್ಲೇ ಇತ್ತು, ಈಗ ಒಳ್ಳೆಯದಾಗುತ್ತೆ ಅಂದರೆ ಬೇಡ ಅನ್ಬೇಡ, ಮದುವೆ ಮಾಡ್ಕೊ ಅಂತ ಹೇಳಿ ಮಕ್ಕಳನ್ನು ನಾವಿಬ್ಬರು ನೋಡ್ಕೋತೀನಿ ಅಂತ ಒತ್ತಾಯ ಮಾಡಿದ್ರು. ಹಾಗೆ ಮದುವೆ ಮಾಡಿಕೊಂಡೆ. ನಾನು ಮತ್ತು ಶಂಕರ್ ನನ್ನ ಮಕ್ಕಳು ಎಲ್ಲರೂ ಒಂದಾಗಿದ್ವಿ. ಮತ್ತು ಅಕ್ಕ ನನ್ನ ಮಕ್ಕಳು ಅವ್ರ ಅಮ್ಮ ಅಂತ ತಿಳ್ಕೊಂಡು ಅವಳನ್ನೇ ಅಮ್ಮ ಅಂತ ಕೂಗ್ತಾ ಇದ್ದಿದ್ದು. ಮತ್ತು ನನ್ನನ್ನು ಅಕ್ಕ ಅಂತ ಕೂಗ್ತಾ ಇದ್ದಿದ್ದು. ಅಕ್ಕನೂ ಅಷ್ಟೇ ನನ್ನ ಮಕ್ಕಳನ್ನ ಅವಳ ಮಕ್ಕಳ ಥರ ನೋಡ್ಕೊಂಡು ಇರ್ತಿದ್ಲು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.